ಮಧ್ಯಪ್ರಾಚ್ಯದ ಯುದ್ಧ ಅಂತ ಅಂದ್ರೆ ಮುಖ್ಯವಾಗಿ ಅಲ್ಲಿ ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ. ಆದ್ರೆ ಈ ಯುದ್ಧ ಜಾಗತಿಕವಾಗಿ ಮಹಾ ವಿನಾಶಕ್ಕೆ ಮುನ್ನುಡಿಯನ್ನ ಬರೀತಾ ಇದೆ. ಅಂದ್ರೆ ಸತತ 7ನೇ ದಿನವೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡ್ತಾ ಇದೆ. ಪ್ರಮುಖವಾಗಿ ಇರಾನ್ನಲ್ಲಿರುವಂತಹ ಏರ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಈ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಸಾರ್ವಜನಿಕರ ಓಡಾಟ ಜಾಸ್ತಿ ಇರುತ್ತೆ, ಪಬ್ಲಿಕ್ ಪ್ಲೇಸ್ಗಳು, ಅಲ್ಲೆಲ್ಲ ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಇರಾನ್ನಲ್ಲಿ ಇರುವಂತಹ ಸೇತುವೆಗಳು ಹಾಗೆ ಈ ವಿದ್ಯುತ್ ಸ್ಥಾವರಗಳು ಇದರ ಮೇಲೆ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಒಂದು ಕುಂಭಕರ್ಣನನ್ನ ಎಪ್ಸೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಇರಾನ್ ಪಾಲಿನ ಕುಂಭಕರ್ಣ ಯಾರು ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದರ ಜೊತೆಗೆ ಇಷ್ಟಿನ ನಾವು ಹಾರ್ಮುಜ್ ಜಲಸಂಧಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವಾಗ ಈ ಯುದ್ಧ ಶುರುವಾಯಿತು, ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಇರಾನ್ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತು. ಬಟ್ ಈಗ ಹಾರ್ಮುಜ್ ಜಲಸಂಧಿಯ ಜೊತೆಗೆ ಕೆಂಪು ಸಮುದ್ರವನ್ನೂ ಕೂಡ ಬಂದ್ ಮಾಡೋದಕ್ಕೆ ಇರಾನ್ ಹೊರಟಿದೆ. ಇದು ಜಾಗತಿಕವಾಗಿ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದೆಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ, ಗ್ಲೋಬಲ್ ವಾರ್. ಎಸ್, ಇಷ್ಟ ದಿನ ನಾವು ಮಧ್ಯಪ್ರಾಚ್ಯದ ಯುದ್ಧ ಅಂತ ಅಂದ್ರೆ ಅಲ್ಲಿ ಕೇವಲ ಹಾರ್ಮುಜ್ ಜಲಸಂಧಿ ಇರ್ತಾ ಇತ್ತು. ಅಂದ್ರೆ ಹಾರ್ಮುಜ್ ಜಲಸಂಧಿ ಯುದ್ಧದ ಹಾಟ್ಸ್ಪಾಟ್ ಆಗಿತ್ತು. ಈಗ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಜೊತೆಗೆ ಮತ್ತೊಂದು ಅಂದ್ರೆ ಬಾಬ್ ಎಲ್ ಮಂಡೇಬ್ ಕೂಡ ರಣರಂಗವಾಗಿ ಬದಲಾಗ್ತಾ ಇದೆ. ಅಂದ್ರೆ ಇದೇನು ಬಾಬ್ ಎಲ್ ಮಂಡೇಬ್ ಅಂದ್ರೆ ಏನು, ಇದು ಜಾಗತಿಕವಾಗಿ ಎಷ್ಟು ಮುಖ್ಯ, ಅದರಲ್ಲೂ ನಮ್ಮ ಭಾರತಕ್ಕೆ ಈ ಮಾರ್ಗ ಎಷ್ಟು ಮುಖ್ಯವಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ಅಮೆರಿಕಾದ $34 ಮಿಲಿಯನ್ ಬೆಲೆಯ ಅಮೆರಿಕಾದ ಹೆಮ್ಮೆಯ ರೀಪರ್ ಡ್ರೋನ್ ಅನ್ನ ಇರಾನ್ ಸೇನೆ ಹೊಡೆದು ಉರುಳಿಸಿದೆ. ಹಾಗೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂತ ಅಂದ್ರೆ ಈ ಹಿಂದೆ ಇರಾನ್, ಭಾರತ ಹಾಗೂ ಅಫ್ಘಾನಿಸ್ತಾನ್ ಸೇರಿ ಚಬಹಾರ್ ಬಂದರನ್ನ ನಿರ್ಮಿಸಿತ್ತು, ಅಭಿವೃದ್ಧಿಪಡಿಸಿತ್ತು. ಈ ಬಂದರಿನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಈ ಅಟ್ಯಾಕ್ನಿಂದ ಆ ಬಂದರಿನ ಗೋಪುರ ಏನಿದೆ ಮೇಲ್ಭಾಗ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಈ ಚಬಹಾರ್ ಬಂದರು ನಮ್ಮ ಭಾರತಕ್ಕೆ ಎಷ್ಟು ಮುಖ್ಯವಾಗುತ್ತೆ, ಭಾರತ ಆಗಿರ್ಬೋದು, ಅಫ್ಘಾನಿಸ್ತಾನ್ ಆಗಿರ್ಬೋದು, ಹಾಗೆ ಇರಾನ್ಗೆ ಎಷ್ಟು ಮುಖ್ಯವಾಗುತ್ತೆ. ಹಾಗೆ ಈ ಕೆಂಪು ಸಮುದ್ರವನ್ನ ಏನು ಬಂದ್ ಮಾಡೋದಕ್ಕೆ ಇರಾನ್ ಹೊರಟಿದೆ, ಅಥವಾ ಇರಾನ್ ಅದ್ರ ಮೇಲೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ, ಇದರ ಮುಖ್ಯ ಉದ್ದೇಶ ಏನು, ಜಾಗತಿಕವಾಗಿ ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ, ಎಲ್ಲವನ್ನೂ ಕೂಡ ಇವತ್ತು ನಾವು ನೋಡ್ತಾ ಹೋಗೋಣ. ಅದರ ಜೊತೆಗೆ ಅಮೆರಿಕ ಏನು ದಾಳಿಯನ್ನ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಪಬ್ಲಿಕ್ ಪ್ಲೇಸ್ಗಳ ಮೇಲೆ, ಇದರಿಂದಾಗಿ ಇರಾನ್ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಕುಂಭಕರ್ಣನಂತೆ ಇನ್ಆಕ್ಟಿವ್ ಆಗಿದಂಥ ಒಂದು ಪಡೆ ಏನಿದೆ, ರೆಸಿಸ್ಟೆನ್ಸ್ ಫ್ರಂಟ್ ಎನ್ನುವಂಥ ಒಂದು ರಚನೆ ಏನಿತ್ತು, ಅದು ಈಗ ಮತ್ತೆ ಆಕ್ಟಿವ್ ಆಗಿದೆ. ಈ ಹಿಂದೆ ಇದನ್ನ ಇರಾನ್ನ ಹಳೆಯ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಈ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ರಚನೆ ಮಾಡಿರ್ತಾರೆ. ಇನ್ಆಕ್ಟಿವ್ ಆಗಿತ್ತು, ಬಟ್ ಈಗ ಮತ್ತೆ ಅದಕ್ಕೆ ಜೀವ ಬಂದಿದೆ, ಮತ್ತೆ ಅದು ಆಕ್ಟಿವ್ ಆಗಿದೆ. ಹೀಗಾಗಿ ಜಾಗತಿಕವಾಗಿ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಸದ್ಯಕ್ಕಂತೂ ಇಷ್ಟು ದಿನ ಹಾರ್ಮುಜ್ ಜಲಸಂಧಿ ಬಂದಾಗಿದ್ಕೇನೆ ಜಾಗತಿಕವಾಗಿ ಸಾಕಷ್ಟು ತೊಂದರೆಯನ್ನು ನಾವು ಅನುಭವಿಸಿದ್ವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿತ್ತು. ಆದರೆ ಈಗ ಮತ್ತೊಂದು ಈ ಕೆಂಪು ಸಮುದ್ರ ಏನಿದೆ, ಅಥವಾ ಬಾಬ್ ಎಲ್ ಮಂಡೇಬ್ ಅಂತ ಏನು ಕರಿತೀವಿ, ಆ ಮಾರ್ಗ ಅದನ್ನೂ ಕೂಡ ಬಂದ್ ಮಾಡೋದಕ್ಕೆ ಇರಾನ್ ಹೊರಟಿರೋದ್ರಿಂದ ಏನಾಗುತ್ತೆ ಮುಂದಿನ ಪರಿಸ್ಥಿತಿ ಜಾಗತಿಕವಾಗಿ, ಜೊತೆಗೆ ನಮ್ಮ ದೇಶದ ಪರಿಸ್ಥಿತಿ ಮುಂದೆ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಂಭಕರ್ಣನನ್ನ ಇರಾನ್ ಎಬ್ಬಿಸಿದೆ. ಹಾಗಾದ್ರೆ ಈ ಕುಂಭಕರ್ಣ ಯಾರು? ನಾನು ಆಗ್ಲೇ ಹೇಳಿದೆ ಇದ್ರ ಬಗ್ಗೆ. ಈ ಹಿಂದೆ ಇರಾನ್ನ ದಿವಂಗತ ನಾಯಕ ಖಮೇನಿ ಒಂದು ರೆಸಿಸ್ಟೆನ್ಸ್ ಫ್ರಂಟ್ ನ ರಚನೆ ಮಾಡಿರ್ತಾರೆ, ಅದು ಈಗ ಆಕ್ಟಿವ್ ಆಗಿದೆ. ಇರಾನ್ನ ದಿವಂಗತ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ರೂಪಿಸಿದ್ದ ಹಾಗೂ ಇಷ್ಟು ದಿನ ತೆರೆಮರೆಯಲ್ಲಿದ್ದ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ಇರಾನ್ ಈಗ ಅಧಿಕೃತವಾಗಿ ಆಕ್ಟಿವ್ಗೊಳಿಸುವ ಮೂಲಕ ಕುಂಭಕರ್ಣನನ್ನ ಎಬ್ಬಿಸಿದಂತಾಗಿದೆ. ಅಮೆರಿಕ ಒಂದ್ ವೇಳೆ ತನ್ನ ದೇಶದ ತೈಲ ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ರೆ, ಇತ್ತ ಯೆಮೆನ್ನ ಹೌತಿ ಬಂಡುಕೋರರು ಕೆಂಪು ಸಮುದ್ರವನ್ನ ಹಡಗು ಸಂಚಾರಕ್ಕೆ ಸಂಪೂರ್ಣವಾಗಿ ಮುಚ್ಚಬೇಕು ಅಂತ ಟೆಹರಾನ್ ಒಂದು ಕಟ್ಟು ಸಂದೇಶವನ್ನು ರವಾನೆ ಮಾಡಿದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯ ಮೇಲೆ ಆಲ್ರೆಡಿ ಇರಾನ್ ಕಣ್ಣಿಟ್ಟಿದೆ. ಇದರ ಜೊತೆಗೆ ಬಾಬ್ ಎಲ್ ಮಂಡೇಬ್ ಈ ಜಲಮಾರ್ಗ ಏನಿದೆ ಅದನ್ನೂ ಕೂಡ ಬಂದ್ ಮಾಡೋದಕ್ಕೆ ಒಂದು ರೀತಿ ವಿನಾಶಕಾರಿ ಸ್ಕೆಚ್ ಹಾಕಿದ್ದು. ಈ ಎರಡೂ ಸಮುದ್ರ ಮಾರ್ಗಗಳು ಕ್ಲೋಸ್ ಆದ್ರೆ ಜಗತ್ತಿನ 7% ಕಚ್ಚಾ ತೈಲ ಮತ್ತು ಅನಿಲ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಇರಾನ್ನ ಈ ಮಹಾ ಪ್ಲಾನ್ ಇದೆ, ಇದು ಜಾಗತಿಕ ಆರ್ಥಿಕತೆಯ ಮೇಲೆ ನಿಜಕ್ಕೂ ಅತ್ಯಂತ ಭೀಕರವಾದಂಥ ಆರ್ಥಿಕ ಬಾಂಬ್ ಅಂತಲೇ ಇದನ್ನ
ವಿಶ್ಲೇಷಿಸಲಾಗ್ತಾ ಇದೆ. ಏಕೆಂದರೆ ಹಾರ್ಮುಜ್ ಜಲಸಂಧಿಯ ಇಂಪಾರ್ಟೆನ್ಸ್ ಎಲ್ರಿಗೂ ಕೂಡ ಗೊತ್ತು. ಅದು ಬಂದಾದಾಗ ಏನೆಲ್ಲ ಆಗ್ತಾ ಇತ್ತು, ಏನು ಎತ್ತ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದರೆ ಇದರ ಜೊತೆಗೆ ಮತ್ತೊಂದು ಈ ಕೆಂಪು ಸಮುದ್ರ ಅಥವಾ ಈ ಬಾಬ್ ಎಲ್ ಮಂಡೇಬ್, ಇದು ಕೆಂಪು ಸಮುದ್ರ ಹಾಗೆ ಬೇರೆ ಬೇರೆ ಭಾಗಗಳನ್ನು ಸಂಪರ್ಕ ಮಾಡುವಂತಹ ಒಂದು ಜಾಗ ಅಥವಾ ಮಾರ್ಗ, ಅದು ಕೂಡ ಬಂದಾದರೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದು ಸದ್ಯದ ಪ್ರಶ್ನೆ. ಈ ಬಾಬ್ ಎಲ್ ಮಂಡೇಬ್ ಏನಿದೆ, ಇದು ಯೆಮೆನ್ ಮತ್ತು ಆಫ್ರಿಕಾದ ಜಿಬೌಟಾ ನಡುವೆ ಇರುವಂತಹ ಅತಿ ಮುಖ್ಯವಾದ ಜಲಸಂಧಿ. ಇದು ಕೆಂಪು ಸಮುದ್ರವನ್ನು ಏಡೆನ್ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದೊಂದಿಗೆ ಕನೆಕ್ಟ್ ಮಾಡುತ್ತೆ. ಸುಮಾರು 30 ಕಿಲೋಮೀಟರ್ ಅಗಲ ಇರೋ ಈ ಮಾರ್ಗ ಏಷ್ಯಾ ಮತ್ತು ಯುರೋಪ್ ನಡುವಿನ ಜಾಗತಿಕ ವ್ಯಾಪಾರಕ್ಕೆ ಅತ್ಯಂತ ಪ್ರಮುಖವಾದಂಥ ಮಾರ್ಗ ಇದು. ಈ ಸೂಯೆಜ್ ಕಾಲುವೆ ಏನಿದೆ, ಈ ಕಾಲುವೆ ಮೂಲಕ ಹಾದು ಹೋಗುವಂತಹ ಸರಿಸುಮಾರು 10-12% ಜಾಗತಿಕ ವ್ಯಾಪಾರ ಮತ್ತು ಇಂಧನ ಸಾಗಣೆ ಈ ಮಾರ್ಗದ ಮೂಲಕವೇ ಸಾಗುತ್ತೆ. ಹೀಗಾಗಿ ಐ ಥಿಂಕ್ ಈಗ ನಿಮಗೆ ಗೊತ್ತಾಯಿತು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಮಾರ್ಗ ಅಂತ. ಇದರ ಜೊತೆಗೆ ಈ ರೆಸಿಸ್ಟೆನ್ಸ್ ಫ್ರಂಟ್ ಬಗ್ಗೆ ಮಾತಾಡಲೇಬೇಕು. ಇರಾನ್ನ ದಿವಂಗತ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ರೂಪಿಸಿದ್ದ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರೋಧಿ ಸಶಸ್ತ್ರ ಗುಂಪುಗಳ ಜಾಲವಾದಂತಹ ರೆಸಿಸ್ಟೆನ್ಸ್ ಫ್ರಂಟ್ ಏನಿದೆ, ಪ್ರಸ್ತುತ ತುಂಬಾನೇ ಆಕ್ಟಿವ್ ಆಗಿದೆ. ಇರಾನ್ ಪ್ರಸ್ತುತ ಹಾರ್ಮುಜ್ ಜಲಸಂಧಿ ಮತ್ತು ಅಲ್ಲಿರುವಂತಹ ಆಯಕಟ್ಟಿನ ಸಮುದ್ರ ಮಾರ್ಗಗಳ ಕಂಟ್ರೋಲನ್ನು ತನ್ನ ರೆಸಿಸ್ಟೆನ್ಸ್ ಫ್ರಂಟ್ ಮೂಲಕ ಬಿಗಿಗೊಳಿಸ್ತಾ ಇದೆ. ತನಗೆ ಧಕ್ಕೆಯಾದರೆ ಕೆಂಪು ಸಮುದ್ರದ ಪ್ರವೇಶ ದ್ವಾರ ಏನಿದೆ ಅದನ್ನು ಮುಚ್ಚುವಂತೆ ಹೌತಿಗಳಿಗೆ ಇರಾನ್ ಸೂಚನೆಯನ್ನು ನೀಡಿದೆ. ಹೀಗಾಗಿ ಖಮೇನಿ ಮರಣದ ನಂತರವೂ ಇರಾನ್ನ ಈ ರೆಸಿಸ್ಟೆನ್ಸ್ ಫ್ರಂಟ್ ದುರ್ಬಲಗೊಂಡಿಲ್ಲ. ಹೊಸ ನಾಯಕತ್ವದ ಅಡಿ ಪ್ರಾದೇಶಿಕ ಯುದ್ಧ ತಂತ್ರಗಳನ್ನು ಚೇಂಜ್ ಮಾಡಿಕೊಂಡು ಆಕ್ಟಿವ್ ಆಗಿದೆ. ಇನ್ನು ಸತತ 7ನೇ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆದಿದೆ. ಅಂದರೆ ಅಮೆರಿಕ ಈ ಹಿಂದೆ ನಾವು ನೋಡಿದ್ವಿ ಕದನ ವಿರಾಮ, ಸೀಸ್ ಫೈರು, ಶಾಂತಿ ಒಪ್ಪಂದ ಏನೂ ಕೂಡ ಇಲ್ಲ. ಈಗ ಎಲ್ಲವೂ ಕೂಡ ಕೇವಲ ಮಾತಿನಲ್ಲೇ ಮುಗಿದು ಹೋಗಿದೆ. ಸತತ 7ನೇ ರಾತ್ರಿಯೂ ಕೂಡ ಅಮೆರಿಕ ಕಡೆಯಿಂದ ಇರಾನ್ ಮೇಲೆ ಭೀಕರ ವೈಮಾನಿಕ ದಾಳಿ ಆಗ್ತಾ ಇದೆ. ಇರಾನ್ ಮೇಲೆ ಸತತ 7ನೇ ದಿನವೂ ಕೂಡ ಅಮೆರಿಕ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಅದು ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಯಾವೆಲ್ಲ ಜಾಗಗಳು, ಹೆಚ್ಚಾಗಿ ಎಲ್ಲಿ ಜನ ಓಡಾಡ್ತಾರೋ ಅಂತಹ ಪಬ್ಲಿಕ್ ಪ್ಲೇಸ್ಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಅದು ಈ ಏರ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಈ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಇಂತಹ ಜಾಗಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಮುಖ ಸೇತುವೆಗಳು, ಇರಾನ್ನಲ್ಲಿರುವಂತಹ ಪ್ರಮುಖ ಸೇತುವೆ ಹಾಗೆ ವಿದ್ಯುತ್ ಸ್ಥಾವರಗಳು ಎಲ್ಲದರ ಮೇಲೂ ಕೂಡ ಬೇಸಿಕ್ ಆಗಿ ಏನೆಲ್ಲ ಬೇಕು ಇರಾನ್ ಜನರಿಗೆ ಅದನ್ನೇ ಒಂದೊಂದಾಗಿ ನಾಶ ಮಾಡೋದಕ್ಕೆ ಅಮೆರಿಕ ಪಣ ತೊಟ್ಟು ನಿಂತಿದೆ. ಇರಾನ್ ಮೇಲೆ ಸತತ 7ನೇ ದಿನವೂ ಕೂಡ ಅಮೆರಿಕಾದಿಂದ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ. ಇರಾನ್ನ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಮತ್ತು ಸೇತುವೆಗಳೇ ಅಮೆರಿಕದ ಟಾರ್ಗೆಟ್ ಆಗಿದೆ. ಹೋರ್ಮುಜ್ಗನ್, ಟೆಹರಾನ್ ಮತ್ತು ಸೆಮ್ನಾನಲ್ಲಿ ಮೂಲ ಸೌಕರ್ಯಗಳೇ ಧ್ವಂಸವಾಗ್ತಾ ಇದೆ. ಇರಾನ್ನ ಮಿಲಿಟರಿ ಕೆಪಾಸಿಟಿ ಏನಿದೆ ಅದನ್ನ ಶೂನ್ಯಕ್ಕಿಳಿಸೋದಕ್ಕೆ ಟ್ರಂಪ್ ಪಡೆಗಳು ಪಣ ತೊಟ್ಟಿವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಎಚ್ಚರಿಕೆಯಂತೆ ಅಮೆರಿಕ ಪಡೆಗಳು ಇರಾನ್ ಮೇಲೆ ಸತತ 7ನೇ ರಾತ್ರಿಯೂ ಕೂಡ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿ ಕ್ಷಿಪಣಿಗಳ ಸುರಿಮಳೆಗೈದಿವೆ. ಟ್ರಂಪ್ ಪಡೆಗಳು ಇರಾನ್ನ ಮಿಲಿಟರಿ ಸಾಮರ್ಥ್ಯವನ್ನ ಶೂನ್ಯಕ್ಕೆ ಇಳಿಸೋದಕ್ಕೆ ಪಣ ತೊಟ್ಟಿದ್ದು. ಈ ಬಾರಿ ಕೇವಲ ಮಿಲಿಟರಿ ನೆಲೆಗಳಷ್ಟೇ ಅಲ್ಲ, ಅಂದರೆ ಎಲ್ಲೆಲ್ಲಿ ಈ ಹಿಂದೆ ವೆಪನ್ಸ್ಗಳನ್ನ ಸ್ಟೋರ್ ಮಾಡ್ತಾ ಇದ್ರು ಅಥವಾ ಈ ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಆದರೆ ಈಗ ಇರಾನ್ನ ನಾಗರಿಕ ಮೂಲ ಸೌಕರ್ಯಗಳಾದ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ಪ್ರಮುಖ ಸೇತುವೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ವಿದ್ಯುತ್ ಜಾಲಗಳನ್ನೇ ಟಾರ್ಗೆಟ್ ಮಾಡಿವೆ. ಹೀಗಾಗಿ ಅಮೆರಿಕದ ಈ ಡಾರ್ಕ್ ವೀವ್ ಕಾರ್ಯಾಚರಣೆಯಿಂದಾಗಿ ಹೋರ್ಮುಜ್ಗನ್, ಟೆಹರಾನ್ ಮತ್ತು
ಸೆಮ್ನಾನ್ನಲ್ಲಿ ಮೂಲ ಸೌಕರ್ಯಗಳು ಧ್ವಂಸಗೊಂಡಿವೆ. ಅಂದರೆ ಡಾರ್ಕ್ ವೀಕ್ ಅಂದರೆ ಕಂಪ್ಲೀಟ್ ಆಗಿ ಕತ್ತಲಲ್ಲಿ ಕಳಿಬೇಕು ಇರಾನ್ನ ಜನರು ದಿನಗಳನ್ನ ಅನ್ನೋದು ಅಮೆರಿಕದ ಉದ್ದೇಶ. ಹಾಗೆ ಹಲವು ಪ್ರಾಂತ್ಯಗಳು ಆಲ್ರೆಡಿ ಕತ್ತಲಲ್ಲಿ ಮುಳುಗಿ ದೇಶದ ಸಂಪರ್ಕ ಕೊಂಡಿಗಳೇ ಕಟ್ಟಾಗಿವೆ. ಹೀಗಾಗಿ ಈ ಭೀಕರ ದಾಳಿಯ ಹಿನ್ನೆಲೆಯಲ್ಲಿ ವಿದ್ಯುತ್ ಬಳಕೆ ಕಡಿಮೆ ಮಾಡುವಂತೆ ಇರಾನ್ ತನ್ನ ಜನತೆಗೆ ಮನವಿಯನ್ನ ಮಾಡಿದ್ದು, ಅಮೆರಿಕದ ಈ ನಡೆ ಏನಿದೆ ಇದನ್ನ ವಿಶ್ವಸಂಸ್ಥೆ ಕೂಡ ಖಂಡನೆ ಮಾಡಿದೆ. ಆದರೆ ಟ್ರಂಪ್ ಮಾತ್ರ ದಾಳಿ ನಿಲ್ಲಿಸುವಂಥ ಯಾವುದೇ ಲಕ್ಷಣಗಳು ತೋರ್ತಾ ಇಲ್ಲ. ಮೊದಲನೇದಾಗಿ ಈ ಕರೆಂಟ್ ವಿಚಾರಕ್ಕೆ ನೋಡೋದಾದ್ರೆ ಇರಾನ್ನ ಇಂಧನ ಸಚಿವಾಲಯ ಹೇಳಿದೆ ದೇಶದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಪ್ರಾಂತ್ಯದ ನಿವಾಸಿಗಳಿಗೆ ಕರೆಂಟ್ನ ಕಮ್ಮಿ ಯೂಸ್ ಮಾಡಿ, ಯಾಕಂದ್ರೆ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಈಗ ಆಲ್ರೆಡಿ ಆಗ್ತಾ ಇದೆ ಹಾಸ್ಪಿಟಲ್ಸ್ಗೆ ಅಲ್ಲಿಗೆಲ್ಲ ಕರೆಂಟ್ ಬೇಕಾಗುತ್ತೆ, ಹೀಗಾಗಿ ಸೇವ್ ಮಾಡಿ ಅಂತ ಇರಾನ್ ಸೂಚನೆಯನ್ನು ಕೂಡ ನೀಡಿದೆ. ಇದರ ಜೊತೆಗೆ ಅಮೆರಿಕದ ಒಂದು ಹೆಮ್ಮೆಯ ಅತ್ಯಾಧುನಿಕ ಅಪ್ಗ್ರೇಡೆಡ್ ರೀಪರ್ ಡ್ರೋನ್ ಏನಿದೆ ಇದನ್ನ ಇರಾನ್ ಪಡೆ ಧ್ವಂಸಗೊಳಿಸಿದೆ. ಯಾಕಂದ್ರೆ 7 ದಿನಗಳಿಂದಲೂ ಕೂಡ ಸತತವಾಗಿ ಇರಾನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಮುಖ್ಯ ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಕರೆಂಟ್ ಇಲ್ಲದೆ ಅಲ್ಲಿ ಡಾರ್ಕ್ ವೀಕ್ ಆಗ್ತಾ ಇದೆ ಇರಾನ್ನಲ್ಲಿ. ಹೀಗಾಗಿ ಇರಾನ್ ಸುಮ್ಮನೆ ಕೂತಿಲ್ಲ. ಅಮೆರಿಕಾದ ಒಂದು ಪ್ರಮುಖ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಜೊತೆಗೆ ತುಂಬ ಅಪ್ಗ್ರೇಡೆಡ್ ವರ್ಷನ್ ಏನಿತ್ತು ರೀಪರ್ ಡ್ರೋನ್ ಅಂತ ಅದನ್ನು ಕರೀತಾರೆ, ಅದನ್ನ ಹೊಡೆದು ಉರುಳಿಸಿದೆ ಇರಾನ್ನ ಸೇನೆ. ಅಮೆರಿಕಾದ 280 ಕೋಟಿ ರೂಪಾಯಿ ಮೌಲ್ಯದ MQ-9 ರೀಪರ್ ಡ್ರೋನ್ ಅನ್ನ ಇರಾನ್ ಹೊಡೆದು ಉರುಳಿಸಿದೆ. ಇರಾನ್ನ ಬುಷೆಹರ್ ಆಕಾಶದಲ್ಲಿ ಹಾರ್ತಾ ಇದ್ದ ಡ್ರೋನ್ ಕೆಲವೇ ಕ್ಷಣಗಳಲ್ಲಿ ಧ್ವಂಸವಾಗಿದೆ ಅಥವಾ ಭಸ್ಮವಾಗಿದೆ. ಅಮೆರಿಕಾದ ಬೆದರಿಕೆಗೆ ಮಣಿಯಲ್ಲ ಅಂತ ಯುದ್ಧ ವಿಮಾನಗಳ ಮೂಲಕ ಇರಾನ್ ತಿರುಗೇಟನ್ನ ನೀಡಿದೆ. ಜೋರ್ಡಾನ್ನಲ್ಲಿರೋ ಅಮೆರಿಕ ಯುದ್ಧ ವಿಮಾನಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇನ್ಮುಂದೆ ಯಾವ ರಾಜಕೀಯ ಗಡಿಯೂ ಕೂಡ ಸುರಕ್ಷಿತ ಅಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಅಂದ್ರೆ ನಮ್ಮ ಮೇಲೆ ಸತತವಾದಂತಹ ದಾಳಿ ಆಗ್ತಾ ಇದೆ, ಹೀಗಾಗಿ ನಾವ್ಯಾಕೆ ಸುಮ್ಮನೆ ಇರಬೇಕು, ನಾಗರಿಕರ ಮೇಲೆ ದಾಳಿ ಆಗ್ತಾ ಇದೆ, ನಾಗರಿಕರು ಇರುವಂತಹ ಪ್ಲೇಸಸ್ಗಳ ಮೇಲೆ ಪಬ್ಲಿಕ್ ಪ್ಲೇಸ್ಗಳ ಮೇಲೆ ದಾಳಿ ಆಗ್ತಾ ಇದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಗಡಿಲಿರಲಿ ಅದು ಯಾವುದೇ ಗಡಿ ಕೂಡ ಸೇಫ್ ಅಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಇದರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ ಈ ಕರೆಂಟ್ ವಿಚಾರ. ಕರೆಂಟ್ ಅಂದರೆ ದೇಶದ ಜನತೆಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಪ್ರಾಂತ್ಯದ ನಿವಾಸಿಗಳಿಗೆ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ ಇರಾನ್ ಹೇಳಿದೆ. ಅದರಲ್ಲೂ ಅಟ್ಲೀಸ್ಟ್ ಒಂದು ಪೀಕ್ ಅವರ್ಸ್ಗಳಲ್ಲಿ 1 ಅವರ್ ಆದರೂ ವಿದ್ಯುತ್ನ ಕಟ್ ಆಫ್ ಮಾಡಿ ಅಂತ ಇರಾನ್ ತನ್ನ ಜನತೆಗೆ ಮನವಿಯನ್ನು ಮಾಡಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ನಮ್ಮ ಭಾರತಕ್ಕೆ ಎಫೆಕ್ಟ್ ಮಾಡುವಂಥ ವಿಷಯ ಅಂತ ಅಂದರೆ ಅದು ಚಬಹಾರ್ ಬಂದರು. ಈ ಚಬಹಾರ್ ಬಂದರಿಗೂ ಕೂಡ ಹಾನಿಯಾಗಿದೆ. ಅಂದರೆ ಅಮೆರಿಕ ಯಾವಾಗ ಈ ಡ್ರೋನ್ ದಾಳಿಯನ್ನು ನಡೆಸ್ತೋ ಚಬಹಾರ್ ಬಂದರಿನ ಮೇಲೆ ಡ್ರೋನ್ ಬಂದು ಅಪ್ಪಳಿಸಿದೆ, ಹೀಗಾಗಿ ಆ ಬಂದರಿನ ಗೋಪುರದ ಮೇಲ್ಭಾಗ ಏನಿದೆ ಅದು ಧ್ವಂಸವಾಗಿದೆ. ಇದರಿಂದ ಭಾರತಕ್ಕೆ ಆತಂಕ ಶುರುವಾಗಿದೆ. ಈ ಮಹಾ ಸಂಘರ್ಷ ಈಗ ಭಾರತದ ಹಿತಾಸಕ್ತಿಗೂ ಧಕ್ಕೆ ತರ್ತಾ ಇದ್ದು, ಭಾರತದ ಕೋಟ್ಯಂತರ ರೂಪಾಯಿ ಹೂಡಿಕೆ ಹಾಗೂ ನೆರವಿನಿಂದ ನಿರ್ಮಾಣವಾದ ಇರಾನ್ನ ಚಬಹಾರ್ ಬಂದರಿನ ಮೇಲೆ ಅಮೆರಿಕ ದಾಳಿ ನಡೆಸಿರೋದು ಭಾರತಕ್ಕೆ ದೊಡ್ಡ ಆತಂಕವನ್ನು ತಂದಿದೆ. ಇನ್ನು ಈ ದಾಳಿಯಲ್ಲಿ ಬಂದರಿನ ಗೋಪುರ ಧ್ವಂಸಗೊಂಡಿರುವಂತಹ ಫೋಟೋವನ್ನ ಅಮೆರಿಕ ರಿಲೀಸ್ ಮಾಡಿದ್ದು, ಇರಾನ್ನ 35 ಮಂದಿ ಸಾವನ್ನಪ್ಪಿದ್ದು 300ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯವಾಗಿದೆ ಎನ್ನುವಂಥ ವರದಿ ಸಿಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಭಾರತದ ಇಂಧನ ಭದ್ರತೆಗೆ ತೀವ್ರ ಭೀತಿ ಎದುರಾಗಿದ್ದು, ರಷ್ಯಾದಿಂದ ಭಾರತಕ್ಕೆ ಬರುವಂತಹ ಉರಲ್ಸ್ ಕಚ್ಚಾ ತೈಲಕ್ಕೆ ಕೆಂಪು ಸಮುದ್ರದಲ್ಲಿ ಇರಾನ್ ಪ್ರಚೋದಿತ ಹೌತಿ ಬಂಡುಕೋರರು ಅಡ್ಡಿಪಡಿಸುವಂತಹ ಆತಂಕ ಕೂಡ ಶುರುವಾಗ್ತಾ ಇದೆ. ಒಂದ್ ವೇಳೆ ಈ ಜಲಮಾರ್ಗ ಏನಾದರೂ ಸಂಪೂರ್ಣ ಬಂದ್ ಆದ್ರೆ ಭಾರತದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಕಂಟ್ರೋಲ್ಗೆ ಸಿಗೋದಿಲ್ಲ ಎನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಸಿಗ್ತಾ ಇದೆ. ಇನ್ನು ಈ ಚಬಹಾರ್ ಪೋರ್ಟ್ ಬಗ್ಗೆ ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಚಬಹಾರ್ ಪೋರ್ಟ್ ಏನಿದೆ ಇದು ಓಮನ್ ಕೊಲ್ಲಿಯ ಕರಾವಳಿಯಲ್ಲಿರುವಂಥ ಇರಾನ್ ದೇಶದ ಏಕೈಕ ಆಳ ಸಮುದ್ರ ಬಂದರು. ಭೌಗೋಳಿಕ ಮತ್ತು ರಾಜಕೀಯ ದೃಷ್ಟಿಯಿಂದ ಅತ್ಯಂತ ಕಾರ್ಯತಂತ್ರದ ಮಹತ್ವವನ್ನು ಹೊಂದಿದೆ. ಅಂದರೆ ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನ ಜಂಟಿಯಾಗಿ ರೂಪಿಸಿದೆ. ಇದರ ಜೊತೆಗೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಬೇರೆ ರೀತಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದೇಶಗಳಿಗೆ ನೇರ ವ್ಯಾಪಾರ ಮಾರ್ಗವನ್ನು ಈ ಒಂದು ಮಾರ್ಗ ಅಥವಾ ಬಂದರು ರೂಪಿಸ್ಕೊಳ್ತಾ ಇತ್ತು. ಬಟ್ ಅದರ ಮೇಲೇನೆ ಅಟ್ಯಾಕ್ ಆಗಿದೆ. ಹೀಗಾಗಿ ಭಾರತಕ್ಕೆ ಒಂದು ರೀತಿ ಆತಂಕ ಕೂಡ ಶುರುವಾಗಿದೆ. ಅಂದರೆ ಪಾಕಿಸ್ತಾನವನ್ನ ಅವಲಂಬಿಸದೆ ಬೇರೆ ರೂಟ್ನಲ್ಲಿ ನಮಗೆ ವ್ಯಾಪಾರ ಎಲ್ಲ ನಡೀತಾ ಇತ್ತು. ಆದರೆ ಈಗ ಅಮೆರಿಕ ಅದನ್ನೇ ಟಾರ್ಗೆಟ್ ಮಾಡಿರೋದ್ರಿಂದ ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಇದರ ಜೊತೆಗೆ ಸಮುದ್ರದ 2 ಕಣ್ಣುಗಳ ಮೇಲೆ ಇರಾನ್ ದೃಷ್ಟಿಯನ್ನ ಇಟ್ಟಿದೆ. ಯಾವುದದು 2 ಕಣ್ಣುಗಳು? ಇದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ನೋಡೋಣ. ಮೊದಲನೇದಾಗಿ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿಯ ಬಗ್ಗೆ ನಾವು ಪ್ರತಿನಿತ್ಯವೂ ಕೂಡ DNA ಹೇಳ್ತಾನೆ ಇದ್ದೀವಿ. ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಒಂದ್ ಕಡೆ ಹಾರ್ಮುಜ್ ಜಲಸಂಧಿ, ಮತ್ತೊಂದು ಕಡೆ ಬಾಬ್ ಎಲ್ ಮಂಡೇಬ್, 2 ಮಾರ್ಗ ಬಂದ್ ಮಾಡೋದಕ್ಕೆ ಇರಾನ್ ಇದೀಗ ಸ್ಕೆಚ್ ಹಾಕೊಂಡಿದೆ. ದಿನಕ್ಕೆ ಸುಮಾರು 74 ಲಕ್ಷ ಬ್ಯಾರೆಲ್ ತೈಲ ಸಾಗಣೆಯ ಮೇಲೆ ಇರಾನ್ ಹಿಡಿತವನ್ನು ಸಾಧಿಸೋದಕ್ಕೆ ಮುಂದಾಗಿದೆ. ದಿನಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ $150 ದಾಟುವಂಥ ಭೀತಿ ಕೂಡ ಎದುರಾಗಿದೆ.
ಹಾಗೆ ಇರಾನ್ ಕಮಾಂಡರ್ಗಳು ಶೀಘ್ರದಲ್ಲೇ ದೊಡ್ಡ ಜಯ ನಮಗೆ ಸಿಗುತ್ತೆ ಅಂತ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌತಿ ಸಂಘಟನೆಗೆ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅಂತ ಟೆಹರಾನ್ ಒಂದು ಆದೇಶವನ್ನು ಕೂಡ ನೀಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ, ಒಂದು ಕಡೆ ಹಾರ್ಮುಜ್ ಜಲಸಂಧಿ ಬಂದಾದ್ರೇ ಇಲ್ಲಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು ಅಥವಾ ಗ್ಯಾಸ್ ರೇಟು ಎಲ್ಲ ಜಾಸ್ತಿ ಆಗಿರೋದನ್ನು ನೋಡಿದ್ದೀವಿ. ಇದ್ರ ಜೊತೆಗೆ ಈಗ ಮತ್ತೊಂದು ಜಲಮಾರ್ಗ ಕೂಡ ಬಂದಾದರೆ ಏನಾಗುತ್ತೆ, ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಭಾರತೀಯರು ಅಥವಾ ಬೇರೆ ಬೇರೆಯವರು ಅಂತ ನಿಜಕ್ಕೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಎಸ್, ಒಂದು ಕಡೆ ಅಮೇರಿಕ ದಾಳಿಯನ್ನು ಕಂಟಿನ್ಯೂ ಮಾಡ್ತಾನೆ ಇದೆ, ಚಬಹಾರ್ ಬಂದರಿನ ಮೇಲೆ ದಾಳಿ ಮಾಡಿದೆ, ಇದರಿಂದ ಭಾರತಕ್ಕೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇದರ ಜೊತೆಗೆ ಇರಾನ್ ಅದಕ್ಕೆ ಕೌಂಟರ್ ಆಗಿ ಹಾರ್ಮುಜ್ ಜೊತೆಗೆ ಮತ್ತೊಂದು ಈ ಕೆಂಪು ಸಮುದ್ರದ ಮಾರ್ಗವನ್ನು ಕೂಡ ಬಂದ್ ಮಾಡೋದಕ್ಕೆ ಹೊರಟಿದೆ. ಜಾಗತಿಕವಾಗಿ ಮತ್ತೊಂದು ಮಹಾ ವಿನಾಶಕ್ಕೆ ಇದು ಮುನ್ನುಡಿಯನ್ನು ಬರೆಯುತ್ತಾ ಕಾದು ನೋಡಬೇಕು.